ಬಂಧನದ ಭೀತಿಯಲ್ಲಿದ್ದಾರೆ ಟಿವಿಕೆ ಅಧ್ಯಕ್ಷ ನಟ ವಿಜಯ್. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಟ ವಿಜಯ್ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ತಿರುಚಿಯಿಂದ ಹೊರಟಿದ್ದಾರೆ. ಬಂಧನದ ಭೀತಿಯಲ್ಲಿರುವಂತಹ ವಿಜಯ್ ಚೆನ್ನೈಗೆ ಪಯಣವನ್ನ ಬೆಳೆಸಿದ್ದಾರೆ. ನೋಡಿ, ಯಾಕೆಂತಂದ್ರೆ ಹಿಂದೆ ಬೆಂಗಳೂರಲ್ಲಾದಂಥ ಘಟನೆಯನ್ನು ನಾವು ಕಂಪೇರ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆಯೋಜಕರು ಯಾರಿರ್ತಾರೆ, ಕಾರ್ಯಕ್ರಮದ ಆಯೋಜಕರು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಅವರೊಂದು ಕಾರ್ಯಕ್ರಮ ಮಾಡೋದು ಅಥವಾ ರ್ಯಾಲಿ ಮಾಡೋದು ಮಾಡಬೇಕಾಗುತ್ತೆ. ಬಟ್ ಆದರೆ ಇಷ್ಟು ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಗೊತ್ತಿದ್ರು ಕೂಡ ಅಲ್ಲಿ ಭದ್ರತೆಯ ವಿಚಾರದಲ್ಲಿ ಲೋಪ ಆಗಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಟ ವಿಜಯ್ ಅವರನ್ನ ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಲೇ ತಿರುಚಿಯಿಂದ ಹೊರಟಿದ್ದಾರೆ ನಟ ವಿಜಯ್ ಅವರು. ಬಂಧನದ ಭೀತಿಯಲ್ಲಿರುವಂತಹ ವಿಜಯ್ ಅವರು ಚೆನ್ನೈಗೆ ಪಯಣವನ್ನ ಬೆಳೆಸಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ, ಬಟ್ ಆದರೆ ಬಂಧನ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಬೇರೆ ಬೇರೆ ಘಟನೆಗಳಲ್ಲಿ ಆದಂತಹ ತನಿಖೆ ಆಗಿರ್ಬೋದು ಅಥವಾ ಅಲ್ಲಿ ಬಂದಂತಹ ಶಿಕ್ಷೆ ಕೊಟ್ಟಿದ್ದು ಯಾರಿಗೆ, ಇದೆಲ್ಲ ಕೂಡ ಗಮನಕ್ಕೆ ತಗೊಂಡಂಥ ಸಂದರ್ಭದಲ್ಲಿ ಈಗ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ನಟ ವಿಜಯ್ ಅವರು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನ ವಶಕ್ಕೆ ಪಡ್ಕೊಳ್ಳೋದು ಅಥವಾ ಬಂಧನ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಈಗಷ್ಟೇ MLC ರವಿಕುಮಾರ್ ಅವರು ಮಾತಾಡ್ತಾ ಇದ್ರು, ಅವರು ಕೂಡ ಅದೇ ವಿಚಾರ ಹೇಳ್ತಾ ಇದ್ರು. ನೇರವಾಗಿ ಸರ್ಕಾರದ ಎಡವಟ್ಟಿದು, ಸರ್ಕಾರದ ಕಡೆಯಿಂದ ಆಗಿರುವಂತಹ ತಪ್ಪಿದು. ಸರ್ಕಾರಕ್ಕೆ ಪ್ರತಿಯೊಂದು ವಿಚಾರ ಕೂಡ ಗೊತ್ತಿರಬೇಕಾಗುತ್ತೆ. ನೋಡಿ, ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಮನೇಲಿ ಏನೋ ಒಂದು ಫಂಕ್ಷನ್ ಮಾಡ್ತಿದ್ದೀವಿ ಅಂತಂದರೆ ನಾವೇನು ಸುಮ್ಮನೆ ತಲೆಕೆಟ್ಟವ್ರಂಗೆ ಏನು ಪ್ಲಾನ್ ಇಲ್ದಂಗೆ ಮಾಡ್ತೀವ? ಎಷ್ಟು ಜನ ಬರ್ತಾರೆ, ಎಷ್ಟು ಜನಕ್ಕೆ ಅಡುಗೆ ಮಾಡಿಸ್ಬೇಕು, ಎಷ್ಟು ಜನಕ್ಕೆ ಏನು ಮಾಡಬೇಕು, ಎಲ್ಲ ಪ್ಲ್ಯಾನ್ ಮಾಡ್ಕೋತೀವಿ. ಹಾಗೆ ಈ ಥರದೊಂದು ಪ್ರಚಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ರ್ಯಾಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ಎಷ್ಟು ಜನ ಪೊಲೀಸರನ್ನು ನಿಯೋಜನೆ ಮಾಡಬೇಕು, ಭದ್ರತೆ ಹೇಗಿರಬೇಕು, ಅವ್ರು ಯಾವ ಮಾರ್ಗದಲ್ಲಿ ಬರಬೇಕು, ಹೇಗೆ ಹೋಗಬೇಕು, ಪ್ರತಿಯೊಂದು ವಿಚಾರ ಕೂಡ ಗೊತ್ತಿರಬೇಕು. ಆದರೆ ಸರ್ಕಾರ ಏನು ಮಾಡುತ್ತೆ ನೋಡಿ, ಸರ್ಕಾರಕ್ಕೆ ಇವಾಗ ಅದ್ರ ಎಗೇನೆಸ್ಟ್ ಪಕ್ಷ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು, ಪೊಲಿಟಿಕಲಿ ಅದು ಬೇರೆ ಏನು ಬೇಕಾದರೂ ಇರ್ಬೋದು. ಆದರೆ ಈಗ ಜೀವ ಹೋಗಿದ್ದು ಯಾರ್ದು? ರಾಜಕಾರಣಿದೋಯ್ತಾ ಅಲ್ಲಿ? ನೋಡಿ, ಆ ಹೀರೋ ನೋಡಬೇಕು, ಅವ್ರ ಭಾಷಣ ಕೇಳಬೇಕು, ಅದನ್ನು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಬೇಕು, ಫೋಟೋ ತೆಕ್ಕೊಬೇಕು ಅಂತ ಬಂದಂತಹ ಅಮಾಯಕ ಮುಗ್ಧ ಜೀವಗಳು ಇವತ್ತು ಆಸ್ಪತ್ರೆಯಲ್ಲಿ ಬಿದ್ದಿದ್ದಾವೆ. ಆಸ್ಪತ್ರೆಗೆ ತೋರ್ಸೋದಕ್ಕೆ ಅವ್ರ ಹತ್ರ ದುಡ್ಡಿದೆಯಲ್ವೋ ಗೊತ್ತಿಲ್ಲ. ಅವರು ಬಡವರೋ ಶ್ರೀಮಂತರೋ ಮತ್ತೊಂದು, ಯಾಕಂತಂದರೆ ಅಲ್ಲಿಗೆ ಬಂದು ಅವ್ರನ್ನ ನೋಡಬೇಕು ಅಂತೇಳಿ ಮೊದಲನೇ ತಪ್ಪೆಲ್ಲ ಆಗಿದ್ದು, ಒಂದು ಕಾರ್ಯಕ್ರಮಕ್ಕೆ ಒಬ್ಬರು ಬರ್ತಾ ಇದ್ದಾರೆ ಅಂತ ಅಂದರೆ ಏನು ಟೈಮ್ ನಿಗದಿ ಆಗಿರುತ್ತೆ, ಆ ಟೈಮಿಗೆ ಬಹುಶಃ ನಟ ವಿಜಯ್ ಅವರು ರ್ಯಾಲಿಗೆ ಬಂದು ಭಾಗಿಯಾಗಿ ಹೋಗಿದ್ದಿದ್ರೆ ಈ ಥರದ ಒಂದು ದೊಡ್ಡ ಮಟ್ಟದ ಸಾವು ನೋವು ನಡೀತಾ ಇರಲಿಲ್ಲ. ನಂಬರ್ 1 ಕಾರಣ ಏನು, 3:30ಗೆ ಬರಬೇಕಾಗಿದ್ದಂತಹ ವ್ಯಕ್ತಿ ವಿಜಯ್ ಅವರು 6 ಗಂಟೆಗೆ ಬರ್ತಾರೆ. ಆಮೇಲೆ ಬೆಳಿಗ್ಗೆ ಇದ್ದಂಥ ರ್ಯಾಲಿ ಇದೆಯಲ್ಲ, ಅಲ್ಲೂ ಕೂಡ ಇದೇ ಎಡವಟ್ಟು. ಅಲ್ಲೂ ಬೆಳಗ್ಗೆ 11-11:30 ಬರಬೇಕಿತ್ತಂತೆ, ಅಲ್ಲಿ ಬಂದಿದ್ದು 3 ಗಂಟೆಗೆ. 3 ಗಂಟೆ 3:30 ಇಲ್ಲಿ ಬರಬೇಕಿದ್ದವ್ರು ಬಂದಿದ್ದು 6 ಗಂಟೆಗೆ. ಬಿಜೆಪಿ ವಕ್ತಾರರಾದಂಥ ಅಶ್ವಥ್ ನಾರಾಯಣ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ತಮಿಳುನಾಡಿನ ಕರೂರಲ್ಲಿ ಸಾವಿನ ರ್ಯಾಲಿಗೆ 36 ಅಮಾಯಕ ಮಂದಿ ಜೀವ ಕಳ್ಕೊಂಡಿದ್ದಾರೆ, ಏನು ಹೇಳ್ತೀರಿ? ಸರ್ ನೋಡಿ, ನಮ್ಮ ಕಣ್ಣೆದುರುಗಡೆ June 4th ಬೆಂಗಳೂರು ಒಂದು ಟ್ರಾಜಿಡಿ ನಡೀತು, RCB ಟ್ರಾಜಿಡಿ. ಜನಸಂಖ್ಯೆ ಒತ್ತಡ ಜಾಸ್ತಿಯಾಗಿ ಟ್ರಾಜಿಡಿ ಇದು ಇನ್ನೂ ನಮ್ಮ ಕಣ್ಮುಂದೆ ಹಾಗೇ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಅದು ತಮಿಳುನಾಡಾಗಲಿ ಯಾವುದೇ ರಾಜ್ಯದಲ್ಲಿ ನಡೀತಕ್ಕಂಥ ಈ ರೀತಿ ಜನಸಂಖ್ಯೆಯ ರ್ಯಾಲಿಗಳನ್ನ ಬಹಳ ಗಂಭೀರವಾಗಿ ಪ್ರಾಯೋಜನೆ ಮಾಡ್ತಕ್ಕಂಥ ಸಂಘಟನೆನೂ ಯೋಚನೆ ಮಾಡಬೇಕು, ಮತ್ತು ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸ್ ಇಲಾಖೆನೂ ಯೋಚನೆ ಮಾಡಬೇಕಾಗಿತ್ತು. ಸರ್, ಆ ಟ್ರಾಜಿಡಿ ನಮ್ಮ ಕಣ್ಮುಂದೆ ಇದೆ. RCB ಟ್ರಾಜಿಡಿ ಇನ್ನು ಬೆಂಗಳೂರು ನಡೆದಿರ್ತಕ್ಕಂಥ ಇಷ್ಟು ಸಂಖ್ಯೆ ಜನ ಬರ್ತಾರೆ ಗೊತ್ತಿದ್ದು ಸಹ ಇವತ್ತು ಪೊಲೀಸರು ಸೂಕ್ತವಾದ ರೀತಿಯಲ್ಲಿ ಅದಕ್ಕೊಂದು ಮಾಸ್ನ ತಡೆಯುವಂಥದ್ದು, ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದನ್ನ ಯೋಚನೆ ಮಾಡದೇ ಇರತಕ್ಕಂಥದ್ದು ದುರಂತ. ಸರ್, ಇವತ್ತು ಈ ಟ್ರಾಜಿಡಿ ನಡೆದಿರ್ತಕ್ಕಂಥದ್ದು ಇವತ್ತು 30-35 ಅಂತ ಬರ್ತದೆ, ಇನ್ನು 50 ಜನ ಅಸ್ವಸ್ಥರಾಗಿದ್ದಾರೆ ಅನ್ನುವಂಥದ್ದು ಬರ್ತದೆ. ಅದರಲ್ಲೂ ಈ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಸ್ವಸ್ಥರಾಗಿರ್ತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಆದ್ರೆ ಈ ರೀತಿ ಕಾರ್ಯಕ್ರಮಗಳ ಆಯೋಜನೆ ಮಾಡುವಾಗ ಪೊಲಿಟಿಕಲ್ ಪಾರ್ಟಿ ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ಇದೊಂದು ನಡಿಬಾರದಂತ ದುರಂತ ನಡೆದಿದೆ. ಮಕ್ಕಳುಗಳು, ಮಹಿಳೆಯರು ಸತ್ತಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಅಲ್ಲ. ಇವತ್ತು
ಆ ಪಾರ್ಟಿ ಏನು ವಿಜಯ್ ಅವ್ರ ಪಾರ್ಟಿ ಮಾಡಿರ್ತಕ್ಕಂಥದ್ದು ಯೋಚನೆ ಮಾಡ್ಬೇಕಾಯ್ತು. ಈ ಒಂದು ರ್ಯಾಲಿನ ಆರ್ಗನೈಸ್ ಮಾಡುವಂತ ಸಂದರ್ಭದಲ್ಲೂ ಸೂಕ್ತವಾದಂತ ಬಂದೋಬಸ್ತು, ಜನತೆ ನಿಂತ್ಕೊಳ್ಳೋದಕ್ಕೆ ಅದಕ್ಕೆ ವ್ಯವಸ್ಥೆ, ಜೊತೆನಲ್ಲಿ ಇಷ್ಟು 3 ಗಂಟೆ 4 ಗಂಟೆ ಲೇಟ್ ಆಗಿ ಬಂದಂತ ಸಂದರ್ಭದಲ್ಲಿ ಆ ಲೇಟ್ ಆಗೋವಂತ ವಿಷಯಕ್ಕೆನೆ ಜನ ಅರ್ಧ ಸುಸ್ತಾಗಿರ್ತಾರೆ. ಆ ಬಿಸಿಲು, ನೀರಿರೋದಿಲ್ಲ, ಮತ್ತು ಒಂದ್ಸಲ ಬಂದು ರ್ಯಾಲಿನಲ್ಲಿ ಒಂದ್ ಪ್ಲೇಸ್ ಅಲ್ಲಿ ನಾವು ನಿಂತ್ಕೊಂಡ್ಮೇಲೆ ಮತ್ತೊಂದ್ ಕಡೆ ಮೂವ್ಮೆಂಟ್ ತಗೊಳ್ಲಿಕ್ಕಾಗಲ್ಲ, ಹೊರಗಡೆ ಹೋದ್ರೆ ಬರ್ಲಿಕ್ಕಾಗಲ್ಲ ಅನ್ನತಕ್ಕಂಥದ್ದು ಒತ್ತಡ ಇರ್ತದೆ. ಗೊತ್ತಿದ್ದು ಈ ರೀತಿ ಪಾರ್ಟಿಯವರು ಈ ರೀತಿ ಆರ್ಗನೈಸ್ ಮಾಡುವಾಗ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡಿರ್ತಕ್ಕಂಥ ಮತ್ತು ಇರೆಸ್ಪಾನ್ಸಿಬಲ್ ಆಗಿ ಪೊಲೀಸ್ ಇಲಾಖೆ, ತಮಿಳುನಾಡಿನ ಪೊಲೀಸ್ ಇಲಾಖೆನು ಗೇಜ್ ಮಾಡ್ಬೇಕು. ಎಷ್ಟು ಸಂಖ್ಯೆ ಬರ್ತಾರೆ, ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅನ್ನತಕ್ಕಂಥದ್ದನ್ನ ಪೊಲೀಸರು ಇದ್ರ ಬಗ್ಗೆ ಒಂದು ಗೇಜ್ ಮಾಡ್ಬೇಕಾಯ್ತು. ದುರಂತ ಸರ್ ಇದು. ಈ ತರದ ದುರಂತಗಳು ನಡೀಬಾರ್ದು. ಇದ್ರದ್ದು ಎಚ್ಚೆತ್ಕೋಬೇಕು. ಯಾವ ಪೊಲಿಟಿಕಲ್ ಪಾರ್ಟಿನೇ ಇರ್ಲಿ ಅಥವಾ ಸರ್ಕಾರನೇ ಇರ್ಲಿ ಸರ್, ಎಚ್ಚೆತ್ಕೊಂಡು ರಕ್ಷಣೆ ಕೊಡುವಂತ ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತೆ. ಮತ್ತೆ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಪಾರ್ಟಿಗೂ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಇವತ್ತಾಗಿರ್ತಕ್ಕಂಥ ದುರಂತ ಬಹಳ ನೋವಿನ ವಿಚಾರ. ಇದನ್ನ ಈ ನೋವಿಗೆ ನಾವ್ ಯಾವ ರೀತಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಇವತ್ತು ನಡೀಬಾರದಂತ ದುರಂತ ಇವತ್ತು ನಡೆದಿದೆ ತಮಿಳುನಾಡಲ್ಲಿ. ಈ ಮಾಸ್ ಕಂಟ್ರೋಲ್ ಬಗ್ಗೆ ಈಗಾಗಲೇ ಎಚ್ಚೆತ್ಕೋಬೇಕಾಗಿತ್ತು. ಅದು ಆಯೋಜನೆ ಮಾಡಿರ್ತಕ್ಕಂಥದ್ದು ತಪ್ಪಿದೆ, ಸರ್ಕಾರದ ತಪ್ಪಿದೆ. ಇವತ್ತು ನೊಂದಂತ ಕುಟುಂಬದವ್ರ ಜೊತೆ ನಾವ್ ಇರ್ತೀವಿ ಅನ್ನತಕ್ಕಂಥ ಒಂದು ಮಾತನ್ನ ಹೇಳ್ಬೋದು ಅಷ್ಟೇ, ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಸರ್ ಇದು. ಓಕೆ, ಥ್ಯಾಂಕ್ ಯು ಅಶ್ವಥ್ ನಾರಾಯಣ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಷ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಷ್, ಸಾವಿನ ರ್ಯಾಲಿಗೆ 38 ಜನ ಬಲಿಯಾಗಿದ್ದಾರೆ, ಸುಮಾರು 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅದರಲ್ಲಿ 45 ಜನ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನ್ ಮಾಹಿತಿ ಸಿಗ್ತಾ ಇದೆ? ಹೌದು ಪ್ರಭು, ಇವತ್ತು ಏನು ತಮಿಳುನಾಡಿನ ಕರೂರ್ನಲ್ಲಿ ಟಿವಿಕೆ ಪಕ್ಷದ ಏನು ವಿಜಯರವರು ಇವತ್ತು ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು. ರ್ಯಾಲಿಯ ಸಂದರ್ಭದಲ್ಲಿ ಅವ್ರೇನಂತಂದ್ರೆ ಅವ್ರ ನಿಗದಿಯಾಗಿದ್ದಂತಹ ಸಮಯಕ್ಕೆ ಬಂದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಜನರು ಏನಂತಂದ್ರೆ ಅವರ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಜನರು ಅಲ್ಲಿ ಸೇರಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಏನಂತಂದ್ರೆ ವಿಜಯರವರು ಭಾಷಣ ಶುರು ಮಾಡ್ತಿದ್ದಂತೆ ಸಂದರ್ಭದಲ್ಲಿನೇ ಜನರು ನೂಕುನುಗ್ಗಲು ಶುರು ಆಯ್ತು. ನೂಕುನುಗ್ಗಲು ಶುರುವಾದಂತ ವೇಳೆಯಲ್ಲಿ ಸಾಕಷ್ಟು ಜನರಿಗೆ ಕಾಲ್ತುಳಿತವಾಗಿ ಏನು ಗಂಭೀರವಾಗಿ ಗಾಯಗೊಂಡು, ಜೊತೆಗೆ ಈಗಾಗಲೇ 38 ಜನರು ಏನು ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಇಲ್ಲಿ ಆಯೋಜನೆ ಮಾಡಿದಂತಹ ರೀತಿ ಏನಂತಂದ್ರೆ ಇಲ್ಲಿ ಫೈಲ್ಯೂರ್ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲಿನ ತಮಿಳುನಾಡು ಸರ್ಕಾರ ಆಗಿರ್ಬೋದು ಮತ್ತೆ ಟಿವಿಕೆ ಪಕ್ಷ ಏನಿದೆ, ಇವರು ಒಂದು ರೀತಿಯಾಗಿ ಆಯೋಜನೆ ಮಾಡ್ಕೋಬೇಕಿತ್ತು. ಆದ್ರೆ ಇವರು ಆಯೋಜನೆ ರ್ಯಾಲಿ ಏನಿದೆ, ಈ ರ್ಯಾಲಿ ಆಯೋಜನೆ ಮಾಡೋದ್ರಲ್ಲೂ ಸಹ ವಿಫಲವಾಗಿದೆ. ಸರ್ಕಾರ ಸಹ ಏನು ಅಲ್ಲಿ ಬಿಗಿ ಬಂದೋಬಸ್ತ್ ಆಗಿರ್ಲಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಮಾಹಿತಿಯನ್ನ ಕಲೆ ಹಾಕಿ ಆ ಒಂದು ರ್ಯಾಲಿ ಹೋಗುವಂತಹ ಜಾಗ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ಏನು ಸರ್ಕಾರ ಏನು ಒಂದು ವ್ಯವಸ್ಥಿತವಾಗಿ ಒಂದು ರ್ಯಾಲಿಯನ್ನ ರ್ಯಾಲಿಯಲ್ಲಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಟಿವಿಕೆ ಪಕ್ಷದವರು ಕೂಡ ಈ ರೀತಿ ಆಗಿರುತ್ತದೆ. ಅಲ್ಲಿ ಏನಂತಂದ್ರೆ ಟಿವಿಕೆ ಪಕ್ಷದಲ್ಲಿ ವಿಜಯರವರು ಭಾಷಣ ಶುರು ಮಾಡ್ತಿದ್ದ ಸಂದರ್ಭದಲ್ಲಿ ಏನು ಕರೆಂಟ್ ಹೋಯ್ತು ಅನ್ನುವಂಥದ್ದು ಕೂಡ ಅಲ್ಲಿ ಏನು ಚರ್ಚೆ ಆಗ್ತಾ ಇರುವಂತದ್ದು. ಈ ಒಂದು ಇದಕ್ಕೆ ಏನು ಅಲ್ಲಿ ದೊಂಬೆ ಆಯ್ತು ಮತ್ತೆ ಅಲ್ಲಿ ನೂಕುನುಗ್ಗಲಾಯ್ತು, ಈ ಒಂದು ಘಟನೆಗಳು ನಡೀತು ಅನ್ನುವಂಥದ್ದು ಆಗಿರುವಂತದ್ದು. ಇಲ್ಲಿ ಏನಂತ ಸುಮಾರು ಒಂದು 50ಕ್ಕೂ ಹೆಚ್ಚು ಜನರು ಇನ್ನೂ ಸಹ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ತಮಿಳುನಾಡಿನ ಆರೋಗ್ಯ ಸಚಿವರು ಏನಿದ್ದಾರೆ ಮತ್ತೆ ಸಂಬಂಧಪಟ್ಟ ಏನು ಉಸ್ತುವಾರಿ ಸಚಿವರುಗಳಾಗಿರ್ಬೋದು ಎಲ್ಲರೂ ಕೂಡ ಈ ಆಸ್ಪತ್ರೆಗೆ ದೌಡಾಯಿಸಿ ಮತ್ತೆ ಅವರ ಒಂದು ಯಾವ ರೀತಿ ಇದೆ ಅನ್ನುವಂತಹ ಏನು ಚಿಕಿತ್ಸೆಗೆ ಏನೇನು ಯಾವ ಸೌಲಭ್ಯ ಬೇಕು ಇದನ್ನ ಎಲ್ಲವೂ ಸಹ ಒದಗಿಸೋ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗ್ತಾ ಇರುವಂತದ್ದು ಪ್ರಭು. ಓಕೆ, ಈಗ ಇನ್ನೊಂದು ವಿಚಾರ ಅಂತ ಅಂದರೆ ಈಗ ಘಟನೆ ಸ್ಥಳಕ್ಕೆ MK ಸ್ಟಾಲಿನ್ ಅವರು ಕೂಡ ಹೊರಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆಮೇಲೆ ಈಗ 38 ಬಂದು ನಿಂತಿದೆ ಸಾವಿನ ಸಂಖ್ಯೆ. ಮತ್ತೆ ಏರಿಕೆ ಆಗುವಂಥ ಸಾಧ್ಯತೆ ಏನಾದರೂ ಇದೆಯಾ? ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಅಂಬರೀಷ್? ಹೌದು, ಖಂಡಿತವಾಗ್ಲೂ ಪ್ರಭು. ಈಗಾಗಲೇ ಏನು ಆಸ್ಪತ್ರೆಗಳಲ್ಲಿ 50ಕ್ಕೂ ಹೆಚ್ಚು ಜನರು ಇನ್ನು ಗಾಯಾಳುಗಳು ಇರುವಂತದ್ದು. ಅದರಲ್ಲಿ ಗಂಭೀರವಾಗಿ ಗಾಯಾಳುಗಳು ಸಾಕಷ್ಟು ಜನರು ಇದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸುತ್ತಿದ್ದಾರೆ. ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಅವರನ್ನು ಉಳಿಸಿಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಈಗ ಏನಂತಾರೆ ಒಂದು ಆಸ್ಪತ್ರೆ ಅಂತಂದ್ರೆ ಒಂದು ನಿಗದಿಯಾಗಿ ಒಂದು ಸಂಖ್ಯೆಗಳಿರ್ತದೆ. ಆ ಒಂದು ಏನು
ಏನು ರೋಗಿಗಳು ಬಂದ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡುವುದಕ್ಕೆ ಇಲ್ಲಿ ಏನಂತಂದ್ರೆ ಒಂದು ಆಸ್ಪತ್ರೆಗಳಲ್ಲಿ ಸಾಕಷ್ಟು ಜನ ರೋಗಿಗಳು ಇಲ್ಲಿ ಬಂದಿರೋದ್ರಿಂದಾಗಿ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಅಲ್ಲಿ ಕೊರತೆ ಆಗಿರುವಂತದ್ದು. ಈಗಾಗಲೇ ಬೇರೆ ಬೇರೆ ಕಡೆಯಿಂದ ವೈದ್ಯಕೀಯ ಸಿಬ್ಬಂದಿಗಳನ್ನು ಕರೆಸ್ಕೊಳ್ಳೋದು ಮತ್ತೆ ವೈದ್ಯರನ್ನ ಕರೆಸ್ಕೊಳ್ಳುವಂತಹ ಕೆಲಸಗಳು ಆಗ್ತಿದೆ. ಹೆಚ್ಚಿನ ಚಿಕಿತ್ಸೆಗೆ ಬೇಕಂದ್ರೆ ಬೇರೆ ಬೇರೆ ಕಡೆಗೆ ಒಂದು ರೋಗಿಗಳೇನಿದ್ದಾರೆ, ಈಗಾಗಿನ ಗಾಯಾಳುಗಳೇನಿದ್ದಾರೆ ಅವರನ್ನ ಕಳಿಸುವಂತಹ ಕೆಲಸವೂ ಸಹ ಆಗ್ತಾ ಇರುವಂತದ್ದು. ಇಲ್ಲಿ ಏನಂತಂದ್ರೆ ವಿಜಯರವರು ಒಂದು ಸಮಯಕ್ಕೆ ಒಂದು ಮಧ್ಯಾಹ್ನ 12 ಗಂಟೆಗೆ ಅವ್ರ ನಿಗದಿಯಾಗಿತ್ತು ಸಮಾವೇಶ. ಈ ಸಮಾವೇಶಕ್ಕೆ ಬಂದಿದ್ರೆ ಯಾವುದೇ ರೀತಿಯಾದಂತ ಈ ತೊಡಕು ಆಗ್ತಿರ್ಲಿಲ್ಲ. ಆದ್ರೆ ಸಂಜೆ 7 ಗಂಟೆಗೆ ಬಂದಿದ್ದರಿಂದಾಗಿ ಈ ಒಂದು ಅವಘಡ ಸಂಭವಿಸುವ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತದೆ. ಈಗಾಗಲೇ ದುಬೈನಿಂದ ತಿರುಚಿ ಏರ್ಪೋರ್ಟ್ಗೆ ಸಿಎಂ ಸ್ಟಾಲಿನ್ ಅವರು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಪ್ರಭು. ಈಗಾಗಲೇ ತಮಿಳುನಾಡು ಸರ್ಕಾರ ಕೂಡ ಮೃತರ ಕುಟುಂಬಕ್ಕೆ ಈಗಾಗಲೇ ತಲಾ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿರುವಂತದ್ದು. ಜೊತೆಗೆ ಸಾಕಷ್ಟು ಮೋದಿ ಪ್ರಧಾನಮಂತ್ರಿಗಳಾಗಿರ್ಬೋದು ಮತ್ತೆ ನಟ ಕಮಲ್ ಹಾಸನ್ ಸಾಕಷ್ಟು ಜನರು ಈ ಒಂದು ದುರ್ಘಟನೆ ಇದೆ, ಈ ದುರ್ಘಟನೆಗೆ ಸಂತಾಪವನ್ನ ಸೂಚಿಸಿರುವಂತದ್ದು. ಈಗಾಗಲೇ ವಿಜಯರವರು ಕೂಡ ಎಲ್ಲ ಒಂದು ರೀತಿಯಲ್ಲಿ ಅರೆಸ್ಟ್ ಆಗ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರು ಆತಂಕ ಇದೆ ಏನೋ ಗೊತ್ತಿಲ್ಲ. ಈಗ ಏರ್ಪೋರ್ಟ್ಗೆ ಬಂದು ಯಾವುದೇ ರೀತಿಯಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದೆ ಹೊರಟು ಹೋಗಿರುವಂತದ್ದು ಪ್ರಭು. ಈಗ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಚೆನ್ನೈಗೆ ಹೋಗ್ತಾ ಇದ್ದಾರೆ. ಅವರನ್ನ ಅರೆಸ್ಟ್ ಮಾಡೋದು, ಅದ್ರ ಜೊತೆ ಕಾನೂನು ಕ್ರಮ ಜರುಗಿಸುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ಹೌದು, ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿ ಟಿವಿಕೆ ಪಕ್ಷದ ಅವರದೇ ಪಕ್ಷ ಆಗಿರೋದ್ರಿಂದಾಗಿ ಇದು ಸಂಪೂರ್ಣ ಹೊಣೆಗಾರಿಕೆ ಅವ್ರದೇ ಆಗುತ್ತೆ. ಈಗೇನಂತಂದ್ರೆ ಈ ದುರಂತ ನಡಲಿಕ್ಕೆ ಇವರು ಒಂದು ನೇರ ಹೊಣೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ಳಬಹುದು ಇಲ್ಲಿ. ಮತ್ತೆ ಜೊತೆಗೆ ಸರ್ಕಾರ ಏನಿದೆ, ಸರ್ಕಾರವು ಕೂಡ ಇಲ್ಲಿ ಅವರು ಒಂದು ಬಂದೋಬಸ್ತ್ ಏನಿದೆ ಅದನ್ನು ಕೂಡ ಸರಿಯಾದಂತ ವ್ಯವಸ್ಥಿತವಾಗಿ ನೀಡಿದ್ರೆ ಈ ಒಂದು ದುರ್ಘಟನೆ ನಡೀತಾ ಇರುವಂತದ್ದು ಕೂಡ ಮಾತುಗಳು ಕೇಳಿ ಬರ್ತಾ ಇರೋದು. ಈಗ ಏನಂತಂದ್ರೆ ಈ ಒಂದು ಸಮಾವೇಶಕ್ಕೆ ತಡವಾಗಿ ಬಂದಿರೋದು, ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅನ್ನುವಂಥದ್ದು ಕೂಡ ಈ ಟಿವಿಕೆ ಪಕ್ಷದ ಮುಖಂಡರಾಗಿರುವಂತ ಮತ್ತೆ ಈ ಟಿವಿಕೆ ಮುಖ್ಯಸ್ಥರಾಗಿರುವಂತಹ ವಿಜಯರವರಿಗೆ ಗೊತ್ತಿರಬೇಕಿತ್ತು. ಆದ್ರೆ ಈ ಒಂದು ಈಗಾಗಲೇ 38 ಜನ ಮೃತ ಹೊಂದಿದ್ದಾರೆ. ಇನ್ನು ಸಾಕಷ್ಟು ಜನರು ಈಗ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಅವರ ಸ್ಥಿತಿ ಕೂಡ ಚಿಂತಾಜನಕವಾಗಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಈಗ ಈ ಒಂದು ಸಮಾವೇಶ ರ್ಯಾಲಿ ಏನಿದೆ ಇದಕ್ಕೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯರವರ ಹೊಣೆಗಾರಿಕೆ ಆಗ್ತಾರ ಅನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು. ಜೊತೆಗೆ ಈಗಾಗಲೇ ಅವರು ಕರೂರ್ನ ತಿರುಚಿ ಏರ್ಪೋರ್ಟ್ ನಿಂದ ಚೆನ್ನೈನ ಫ್ಲೈಟ್ ಏರಿ ಈಗಾಗಲೇ ವಿಜಯರವರು ಹೊರಟಿರುವಂತದ್ದು. ಏರ್ಪೋರ್ಟ್ಗೆ ಬಂದ ಸಂದರ್ಭದಲ್ಲಿ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿದೆ. ಅಲ್ಲಿ ಹೋಗಿರುವಂತದ್ದು ಬೌನ್ಸರ್ಗಳು ಮತ್ತೆ ಅಲ್ಲಿನ ಸೆಕ್ಯೂರಿಟಿಗಳ ಮೂಲಕ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದೆ ಈಗಾಗಲೇ ಹೊರಟು ಹೋಗಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.